ಇದೆಲ್ಲದರ ನಡುವೆ ಡೇಟ್ ಅನ್ನ ಫಿಕ್ಸ್ ಮಾಡಿ ಅಂತ ಹೈಕಮಾಂಡ್ ನಾಯಕರಿಗೆ ಡಿ ಕೆ ಶಿವಕುಮಾರ್ ಪಟ್ಟು ಹಿಡಿದಿದ್ದಾರಾ? ನವೆಂಬರ್ನಲ್ಲೇ ಸಿಎಂ ಆಗೋಕೆ ಪಟ್ಟು ಹಿಡಿದಿರೋದು ಯಾಕೆ ಬಂಡೆ? ಹಾಗಾದ್ರೆ ನವೆಂಬರ್ 23ನೇ ತಾರೀಕಿನಿಂದ 27ನೇ ತಾರೀಕಿನ ಒಳಗೆ ಅಂದ್ರೆ 4 ದಿನಗಳ ಒಳಗೆ ಅಧಿಕಾರ ನನ್ನ ಕೈಗೆ ಬರಬೇಕು ಅಂತ ಪಟ್ಟು ಹಿಡಿದಿದ್ದಾರಾ? 2.5 ವರ್ಷ ಮುಗಿತಾ ಇದ್ದಂತೆ ಸಿಎಂ ಸ್ಥಾನಕ್ಕೆ ಡಿ ಕೆ ಪಟ್ಟು. ಮುಹೂರ್ತ ಹತ್ರ ಬರ್ತಾ ಇದ್ದಂತೆ ಸಂಕಲ್ಪಕ್ಕೂ ಕೂಡ ಮುಂದಾಗಿದ್ದಾರೆ. ಟೆಂಪಲ್ ರನ್ ಮಾಡ್ತಾ ಇದ್ದಾರೆ. ಡಿ ಕೆ ಸಂಕಲ್ಪದಿಂದ 2023ರಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು. ಈ ಬಾರಿಯೂ ಸಂಕಲ್ಪ ಮಾಡ್ತಾ ಇದ್ದಾರೆ. ಏನಂತ? ಪಕ್ಷ ಏನೋ ಅಧಿಕಾರಕ್ಕೆ ತಂದಿದ್ದೀನಿ, ಅಧಿಕಾರಕ್ಕೆ ತಂದ ನನಗೆ ಸರಿಯಾದ ಕೂಲಿ ಸಿಗಬೇಕಲ್ವಾ? ಹಾಗಾಗಿ ಆ ಕೂಲಿ ತೆಗೆದುಕೊಳ್ಳುವ ಸಮಯ ಹತ್ರಕ್ಕೆ ಬಂತ. ಹೈಕಮಾಂಡ್ ಆಗ ಡಿ ಕೆ ಶಿವಕುಮಾರ್ ಅವ್ರನ್ನ ಕನ್ವಿನ್ಸ್ ಮಾಡಿದ್ದು ಇದೇ ವಿಷಯನ. ಡಿ ಕೆ ಶಿವಕುಮಾರ್ ಅವರೇ 2.5 ವರ್ಷ ತಡೀರಿ, ಆರಂಭದಲ್ಲಿ ಅವ್ರು ಇರಲಿ, ಅದಾದ್ಮೇಲೆ ನಿಮಗೆ ನೀವು ಅದನ್ನ ಹ್ಯಾಂಡ್ ಓವರ್ ಮಾಡ್ಕೊಳ್ಳೋವ್ರಂತೆ ಅಂತ ಹೇಳಿದ್ರಾ? ಆ ಸಮಯ ಹತ್ರದಲ್ಲಿ ಇದೆಯಾ? ಹಾಗಾಗಿ ಮೊನ್ನೆ ಅಂದ್ರೆ ಈಗ ಡಿ ಕೆ ಶಿವಕುಮಾರ್ ಅವರು ಈ ಸಂದರ್ಭದಲ್ಲೇ ದೇವಸ್ಥಾನ ಓಡಾಡ್ತಾರೆ ಅಂತಲ್ಲ, ಇವರು ಅಪ್ಪಟ ಆಸ್ತಿಕ, ಅದ್ರಲ್ಲಿ ನೋ ಡೌಟ್. ಡಿ ಕೆ ಶಿವಕುಮಾರ್ ಅವರು ಈ ಜಪ ತಪ ಮಾಡೋದ್ರಲ್ಲಿ, ಪೂಜೆ ಪುನಸ್ಕಾರ ಮಾಡೋದ್ರಲ್ಲಿ, ಸಂಕಲ್ಪ ಮಾಡೋದ್ರಲ್ಲಿ ಒಂದು ಕೈ ಮುಂದೆ ಇರ್ತಾರೆ. ಬಟ್ ಈಗ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಹಾಸನಾಂಬೆ ಬಲಕ್ಕೆ ಹೂವನ್ನ ಕೊಟ್ಟು ನಡಿ, ನೀನು ಅಂದ್ಕೊಂಡಿದ್ದಾಗುತ್ತೆ ಅನ್ನೋ ರೀತಿಯಲ್ಲ ಸೂಚನೆ ಸಿಕ್ಕಿತ್ತು ಅವ್ರಿಗೆ. ಇವತ್ತು ನೋಡಿದ್ರೆ ಮಂತ್ರಾಲಯ ಹೋಗಿ ಬಂದಲ್ಲಿ ನೀವೇ ಗೆಲ್ತೀರಿ ಅನ್ನೋ ಶುಭ ಶಕುನದ ಒಂದು ಭವಿಷ್ಯ ಅವ್ರ ಕೈಗೆ ಸಿಗ್ತಾ ಇದೆ. ಹೆಂಗಿದ್ದಾಗ ಅವರನ್ನ ಕುಗ್ಗಿಸುವ ಪ್ರಯತ್ನ ಮತ್ತೊಂದು ಬಣದಿಂದ ಆಗ್ತಾ ಇದೆಯಾ? ಹಾಗಾಗಿಯೇ ಒಬ್ರಾದ್ಮೇಲೆ ಒಬ್ರು ಸಿದ್ದರಾಮಯ್ಯ ಬಣದಿಂದ ಅವ್ರನ್ನ ಕುಗ್ಗಿಸುವ ಪ್ರಯತ್ನಕ್ಕೆ ಮುಂದಾಗ್ತಾ ಇದ್ದಾರಾ? ಇದು ಕೂಡ ಒಂದು ತಂತ್ರಗಾರಿಕೆ. ಚಾಣಕ್ಯ ಹೇಳಿದಂತೆ ರಾಜಕೀಯದಲ್ಲಿ ಕೇವಲ ಕತ್ತೆ ದುಡ್ದಂಗೆ ದುಡಿಯೋದೊಂದಲ್ಲ, ಸ್ಮಾರ್ಟಾಗಿ ಯೋಚನೆ ಮಾಡಬೇಕು. ಆ್ಯಂಡ್ ಕೆಲವೊಂದ್ಸಲ ಈ ರೀತಿಯ ಫೋರ್ಸ್ ಆಗಿ ಅವ್ರ ತಲೆ ಮೇಲೆ ಈ ತಂತ್ರಗಾರಿಕೆಗಳನ್ನು ಮಾಡಿದಾಗ ಮಾನಸಿಕವಾಗಿ ಕುಗ್ಗಿಸೋಕೆ ಇದು ಒಂದು ಯತ್ನ. ಇದು ಹಾಗೇನಾದರೂ ಆಗ್ತಾ ಇದೆಯಾ? ಎಲ್ಲವೂ ಅಂದ್ಕೊಂಡಂಗಾದ್ರೆ ಅಂದರೆ ಈಗ ಅವ್ರು ಹೇಳಿರೋ ಪ್ರಕಾರ ಅಥವಾ ಅವರಲ್ಲಿ ಏನು ಕಾನ್ವರ್ಸೇಷನ್ ಆಗಿದೆ ಅಂತ ನಾವು ಚರ್ಚೆ ಮಾಡ್ತಾ ಇದೀವಲ್ಲ, 2.5 ವರ್ಷ ಪವರ್ ಶೇರ್ ಆಗುತ್ತೆ ಅಂತ. ಹಾಗಾದರೆ ಆ ಸಮಯ ಹತ್ರದಲ್ಲಿ ಬಂತ? ಇದನ್ನು ಮಾತಾಡಿದ್ರಲ್ಲ ರಾಜಣ್ಣವರು, ನೋಡ್ತಾ ಇರಿ ನವೆಂಬರ್ನಲ್ಲಿ ಏನಾಗುತ್ತೆ, ಅಕ್ಟೋಬರ್ನಲ್ಲಿ ಏನಾಗಿರುತ್ತೆ ಅಂತ. ಬಟ್ ಈಗ ಬಿಡಿ, ಅವ್ರು ಸಚಿವರಾಗಿಲ್ಲ. ಬಟ್ ಸಚಿವರಾಗಿಲ್ಲ ಅಂದರೂ ಅವ್ರು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದಾರೆ. ಸೊ ಕಾಂಗ್ರೆಸ್ ಪಕ್ಷದ ಆಳ ಅಗಲ ಆಗು ಹೋಗುಗಳನ್ನು ಅರಿತುಕೊಂಡಂಥವರೇ ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ಪ್ರಸ್ತಾಪ ಎಷ್ಟೋ ಸಲ ಮಾಡಿದ್ದಾರೆ. ಇಲ್ಲ ಅಂದರೆ ಯಾಕೆ ಇಲ್ಲಿ ತನಕ ಸಿದ್ದರಾಮಯ್ಯ ಅವರು ಹೋಗಿ ಬಂದು ನಾನೇ ಇರ್ತೀನಿ 5 ವರ್ಷ ಅಂತ ಇದ್ರು?